ಶ್ರೀ ವಿಶ್ವವಸನ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ ಉಪರಿ ಅಷ್ಟಮಿ ಕೂಡ ಇದೆ. ಈ ದಿವಸ ಮಂಗಳವಾರವಾಗಿದೆ, ಅಷ್ಟಮಿ ತಿಥಿ ಸೇರ್ಪಡೆಯೂ ಆಗಿದೆ. ಈ ಕಾರಣದಿಂದ ಭಗವತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಅಷ್ಟಮಿ, ನವಮಿ, ಚತುರ್ದಶಿ ಈ ಎಲ್ಲ ತಿಥಿಗಳು, ತೃತೀಯ ಕೂಡ ಸೇರಿಸ್ಕೊಳ್ಬಹುದು, ಪಂಚಮಿ ಕೂಡ. ಯಾವ ತಿಥಿ ಅಮ್ಮನವರದಲ್ಲ ಹೇಳಿ? ಅನಂತವಾದ ಕಾಲ ಆಕೆಯಿಂದಲೇ ತುಂಬಿದೆ. ಶಾಕ್ತ ಮತವಂತೂ ಹೇಳುತ್ತೆ, ಈ ಜಗತ್ತಿನ ಅಂದರೆ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣೀಕರ್ತಳಾಗಿರ್ತಕ್ಕಂಥವಳೇ ಆ ಜಗನ್ಮಾತೆಯಾಗಿದ್ದಾಳೆ ಅಂತ. ಹೀಗಾಗಿ ಈ ಕಾಲವನ್ನು ಸೃಷ್ಟಿಸಿದವಳು ಎಲ್ಲಿಲ್ಲ ಅಂತ. ಹೀಗಾಗಿ ಅಖಂಡವಾಗಿ ಅನಂತವಾಗಿ ವ್ಯಾಪಿಸಿದ್ದಾಳೆ ಆಕೆ. ನಮ್ಮ ಮಿತಿಗೆ ನಾವು ಅಷ್ಟಮಿಯಲ್ಲೋ ನವಮಿಯಲ್ಲೋ ಹೀಗೆ ಅಮ್ಮನವರ ಉಪಾಸನೆ ಮಾಡಿದ್ರೆ ಒಳ್ಳೆಯದು. ಆ ಸಪ್ತಶತಿಯಲ್ಲಿ ಬರತಕ್ಕಂಥ ಮಾತಲ್ವ ಇದು. ಹೀಗಾಗಿ ಅದು ಶ್ರೇಷ್ಠವಾದದ್ದು. ಆ ದಿವಸದಲ್ಲಿ ಅಮ್ಮನವರ ಅನುಗ್ರಹ ಚೆನ್ನಾಗಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅಷ್ಟಮಿ, ನವಮಿ, ಚತುರ್ದಶಿ ಈ ಕಾಲಗಳಲ್ಲಿ ಚಂಡಿಯಾಗ, ಸಪ್ತಶತಿ ಪಾರಾಯಣ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ದು ಬೆಳೆದಿದೆ. ಪ್ರತಿ ಕ್ಷಣ, ಪ್ರತಿ ದಿವಸ ವಸ್ತುತಃ ಒಂದು ಕ್ಷಣ ನೀವೇನಾದರೂ ಆಕೆಯ ಸ್ಮರಣೆ ಮಾಡದೆ ಕಾಲವನ್ನು ಕಳ್ಕೊಂಡ್ರೆ ಅಷ್ಟರ ಮಟ್ಟಿಗೆ ನಮಗೆ ಹಾನಿ, ಅಷ್ಟರ ಮಟ್ಟಿಗೆ ನಾವು ಲಾಸ್ ಮಾಡಿಕೊಂಡ್ವಿ ಆಕೆಯನ್ನು. ಹೀಗಾಗಿ ಪ್ರತಿ ಕ್ಷಣ ನಮ್ಮ ಮನಸ್ಸಿನಲ್ಲಿ ಅದು ಸದಾಕಾಲ ಅನುರಣಿತವಾಗ್ತಾ ಇರಬೇಕು. ಆಕೆ ಹೆಸರು ಜಗದಂಬೆಯ ಮಾತೆ. ಆ ಯಾವ ಸಹಸ್ರನಾಮಾವಳಿ ಇದೆ, ಅಥವಾ ನೀವು ಯಾವುದೇ ಒಂದು ನಾಮ ಇಟ್ಟುಕೊಂಡ್ರೆ ಸಾಕಾಗುತ್ತೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದರು, ಅಲ್ಲಿಗೆ ಬಂದಂಥ ಒಬ್ಬ ಭಕ್ತ ಅವರು ಗಮನಿಸ್ತಾ ಇದ್ದರು. ಆ ಭಕ್ತ ಒಂದು ಚೀಟಿಯನ್ನು ಬರೆದಿಟ್ಕೊಂಡಿದ್ದ. ಅವನು ಅದಕ್ಕೆ ಪ್ರತಿ ದಿವಸ ಬೆಳಗಾದರೆ ಅದಕ್ಕೆ ಪೂಜೆ ಮಾಡ್ತಾಯಿದ್ದ. ರಾಮಕೃಷ್ಣರು ಬಂದು ಏನದು ಅಂತ ಚೀಟಿ ತೆಗೆದು ಹೋದರೆ ಓಂ ರಾಮ ಅಂತ ಇತ್ತು. ಏನಪ್ಪ ಇದು ಅಂತಂದರೆ, ಅಲ್ಲ, ಈ ಇಡೀ ಬ್ರಹ್ಮಾಂಡ ಸೃಷ್ಟಿ ಮಾಡಿರ್ತಕ್ಕಂಥವನು ಅವನೇ ಆಗಿದ್ದಾನೆ. ಹೀಗಾಗಿ ನಾನು ಸಹಸ್ರನಾಮವೋ ಮತ್ತೊಂದು ಅಷ್ಟೋತ್ತರ ನಾಮವೋ ಹೇಳ್ಕೊಳ್ಳೋದಕ್ಕಿಂತ ಮತ್ತು ವೇದಗಳನ್ನು, ಪುರಾಣಗಳನ್ನು, ಇನ್ಯಾವುದೋ ಕಥಾಶ್ರವಣಗಳನ್ನು ಮಾಡೋದಕ್ಕಿಂತ ಈ ಒಂದು ನಾಮ ಹೇಳ್ಕೊಂಡ್ರೆ ಇದರೊಳಗೆಲ್ಲ ಇದೆ ಅಲ್ವಾ, ಅಡಕವಾಗಿದೆ ಅಲ್ವಾ. ಇದೇ ತಾನೇ ಅಲ್ಲೂ ತುಂಬಿಕೊಂಡಿರೋದು. ವೇದಗಳಲ್ಲಿ ಏನಿದೆ? ಶ್ರೀರಾಮನೇ ಇದೆ. ಅವನ ಗುಣವೇ ವೇದಗಳಲ್ಲಿ ಮಂತ್ರ ರೂಪದಲ್ಲಿದೆ. ಹೀಗಾಗಿ ನಾನು ಹೆಸರಿನ ರೂಪದಲ್ಲಿ ಒಂದು ನಾಮಾವಳಿಯಲ್ಲಿ ಹೇಳಿದ್ರೆ 3 ವೇದಗಳನ್ನು 4 ವೇದಗಳನ್ನು ಹೇಳಿದ ಹಾಗೆ ತಾನೇ ಅಂತ ಕೇಳಿದಂತೆ. ಅಪ್ಪ, ಎಂಥ ಭಕ್ತಿಯೇ ಏನೆಂದು ಅಂತ ಅವರು ನಿಬ್ಬೆರಗಾದರು. ಆ ರೀತಿಯಲ್ಲಿ ಅಮ್ಮನವರ ರಾಮನಾಮದಲ್ಲಿ ಈ ಭಗವತಿಯ ನಾಮ ಇಲ್ಲ ಅಂತಿಲ್ಲ, ಭಗವತಿಯ ನಾಮದಲ್ಲಿ ರಾಮನಾಮ ಇಲ್ಲ ಅಂತಿಲ್ಲ. ಹೀಗಾಗಿ ಎಲ್ಲವೂ ಅಕ್ಷರಗಳೆಲ್ಲ ಆ ಶಕ್ತಿಯದ್ದೇ ಆಗಿದೆ. ಹೀಗಾಗಿ ನಾವು ಆ ದೃಷ್ಟಿ ಬೇಕು, ನಮಗೆ ಆ ಶಕ್ತಿ ಬೇಕು. ನಮಗೆ ಮನಸ್ಸಿನಲ್ಲಿ ಬಹಳ ನಾವು ಸಂಕುಚಿತವಾಗಿ ಇಷ್ಟೇ ಅಮ್ಮನವರು ಅಂತಂದರೆ ಹೀಗೆ ಮುಖ ಹೀಗಿರಬೇಕು, ಅದಕ್ಕೆ ಸೀರೆ ಉಡಿಸಿರಬೇಕು, ಕಳಶದ ಮೇಲೆ ಇರಬೇಕು, ಈ ಥರ ಭಾವನೆ ಇದೆ ನಮಗೆ. ಅದನ್ನು ದಾಟಬೇಕು. ಅದಕ್ಕೆ ದಾಟಲಿಕ್ಕೆ ಸದ್ಗುರುಗಳು ಬೇಕು, ಒಳ್ಳೆಯ ಗುರು. ಸದ್ಗುರು ಅಂದರೆ ಇನ್ಯಾರೋ ಅಲ್ಲ, ನಾ ಹೇಳ್ತಾ ಇರೋದು ಉತ್ತಮವಾಗಿರತಕ್ಕಂತಹ ಗುರುವಿನ ಸಂಪರ್ಕ ಬೇಕಾಗುತ್ತೆ. ಬಿಸ್ನೆಸ್ ಮಾಡೋ ಗುರುಗಳಲ್ಲ. ಅಂಥ ನಿಜವಾಗಿಯೂ ಅಕ್ಕರಿಂದ ರಾಮಕೃಷ್ಣಂಥವರೇ ಬೇಕಾಗುತ್ತೆ. ಎಷ್ಟು ಜನಕ್ಕೆ ಅವರು ಮಾರ್ಗದರ್ಶನ ಮಾಡಿದ್ರಲ್ವ, ಎಷ್ಟು ಜನಕ್ಕೆ ಅವರ ಅಂತರಂಗದಲ್ಲಿ ಇರ್ತಕ್ಕಂತಹ ಕತ್ತಲಿನ ಕದವನ್ನು ತೆಗೆದು ನಿಜವಾಗಿ ಏನು ಸತ್ಯ ಅಂದರೆ ತೋರಿಸಿದಂಥವರು. ಅಂತಹ ಗುರುಗಳು ಬೇಕು. ಇದೆಲ್ಲವೂ ಏನಾಗುತ್ತೆ ಅಂದರೆ ತಾಯಿಯ ಉಪಾಸನೆಯಿಂದ ಸಾಧ್ಯವಾಗುತ್ತೆ. ರಾಮಕೃಷ್ಣರಿಗೆ ಹೇಗೆ ಕಾಳಿ ಬಂದು ಅನುಗ್ರಹ ಮಾಡಿದಳೋ ಆ ರೀತಿಯಲ್ಲಿ ನಮಗೂ ಈ ತಾಯಿಯ ಆರಾಧನೆ ಅನುಗ್ರಹ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಮನಸ್ಸಿಂದ ಶುದ್ಧತೆಯಿಂದ ನೀವು ಒಂದು ನಾಮಾವಳಿ ಹೇಳಿದ್ರೆ ಸಾಕು ಅನ್ನೋದಕ್ಕೆ ಇಷ್ಟೆಲ್ಲ ಹೇಳಿದ್ದಾಯಿತು. ಅಮ್ಮನವರು ಪ್ರಾರ್ಥನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.